ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆಯಿತು ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಊರಿಗೆ ಹೋಗೋದು ಅದು ಇದು ಎಲ್ಲರೂ ರಜಾ ಅಲ್ವಾ, ಅಕ್ಕನ ಮಕ್ಕಳು, ಅಜ್ಜಿ, ಅಕ್ಕ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಅದೇ ಕೆಲಸಗಳೇ ಅದು ಇದು ಆಗಿಬಿಡುತ್ತೆ. ಸೊ ಇವತ್ತು ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಈಗ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಂಡಿ ಕಾಳಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಸಂಜೆ ಟೈಮಿಗೆ ಹೋದರೆ ದೇವರಿಗೆ ಅಲಂಕಾರನೂ ಮಾಡಿರ್ತಾರೆ. ಸೊ ಸ್ವಲ್ಪ ಬಿಸಿಲಲ್ವ ಈಗ, ಅದಕ್ಕೆ ನಿಧಾನಕ್ಕೆ ಹೋಗಿ ಬರೋಣ ಅಂತ ಈಗ ಆಲ್ರೆಡಿ 2 ಆಗ್ತಿದೆ. ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಒಂದು 4 ಹೋಗೋಣ. ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 1 hour ಆಗುತ್ತೆ, 5 ಸಂಜೆ ತಂಪೊತ್ತಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ, ನಿಧಾನಕ್ಕೆ ನೋಡ್ಕೊಂಡು ಬರ್ಬೋದು. ಬೆಳಗ್ಗೆ ಹೊತ್ತಾದರೆ ನೀರು ಹಾಕ್ತಾ ಇರ್ತಾರಲ್ವ, ಹಾಗಾಗಿ ಅಲಂಕಾರ ಮಾಡಿರೋದನ್ನ ನೋಡೇ ಇಲ್ಲ, ತುಂಬ ದಿವಸ ಆಯಿತು. ಹಾಗಾಗಿ ಹುಡುಗರಿಗೆ ರಜೆ ಇತ್ತಲ್ವ, ಮಕ್ಕಳನ್ನು ಎಲ್ಲ ಕರ್ಕೊಂಡು ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಈಗೆಲ್ಲ ರೆಡಿ ಆಗಿದ್ದೀವಿ. ಅಕ್ಕ ಎಲ್ಲ ಇದ್ರಲ್ವ, ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿ. ಸೊ ಬನ್ನಿ, ಸಿಕ್ಕಾಪಟ್ಟೆ ಬಿಸಿಲು, ಇರೋಕ್ಕೆ ಆಗ್ತಾಯಿಲ್ಲ. ಸೊ ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಬಿಸಿಲು ಅಂತ ಹೇಳ್ತಿದ್ದಾರೆ. ಸೊ ನೀರು ಜಾಸ್ತಿ ಕುಡಿಬೇಕು, ಮಜ್ಜಿಗೆ. ರೆಡಿನಾ? ಅವನು ಈಗ ಅದೆಲ್ಲ ತಲೆಗೆ ಸ್ನಾನ ಮಾಡಿ ಇನ್ನೂ ಒಣಗಿಲ್ಲ, ಹೋಗೋಷ್ಟರಲ್ಲೆಲ್ಲ ಒಣಕೊಳ್ಳುತ್ತೆ ಅಂತ. ಸೊ ಹಂಗೆ ಹೋಗ್ತಾಯಿದ್ದೀವಿ. ರೆಡಿನಾ ನಡೀರಿ ಹೋಗೋಣ. ನಾವು ಹೊರಟಿರೋದು 4:30 ಆದರೂ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಸ್ಸಲ್ಲಂತೂ ನಿಂತ್ಕೊಳ್ಳೋದಕ್ಕೆ ಆಗಲ್ಲ, ಶೆಕೆ ಇದ್ದರೆ. ಮಕ್ಳಿಗೆ ನಮಗೆ ಎಲ್ಲ ಸೀಟ್ ಸಿಕ್ತು. ಸೊ ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಬಂಡಿ ಕಾಳಮ್ಮ ದೇವಸ್ಥಾನ ಹತ್ರ ಇರೋದು ಫುಲ್ ಖಾಲಿ ಇದೆ, ಸೋಮವಾರ ಬಂದಿರೋದು. ಇಲ್ಲೆಲ್ಲ ದೀಪ, ನಿಂಬೆಹಣ್ಣು, ಹೂವು, ಪೂಜೆಗೆ ಬೇಕಾಗಿರೋಂಥ ಸಾಮಾನೆಲ್ಲ ಸಿಗುತ್ತೆ, ದೀಪ ಹಚ್ಚೋದಕ್ಕೆಲ್ಲನೂ. ಸೀರೆ, ಬ್ಲೌಸ್ ಪೀಸು, ನಿಂಬೆಹಣ್ಣು, ದೀಪಗಳು. ಕಟ್ಟಿಲ್ಲ, ಇನ್ನೇನು ಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಮಕ್ಕಳು ನಾವು ಎಲ್ಲ ಇವಾಗ ಬಂದ್ವಿ ಸಂಜೆ. ಬನ್ನಿ, ಇವತ್ತು ಖಾಲಿ ಇದೆ, ಫುಲ್ ಖಾಲಿ ಇವತ್ತು. ಈಗ ಆಲ್ರೆಡಿ 5:30 ಆಗಿದೆ. ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಕ್ಕಳು ನಾವು ಎಲ್ಲನೂ. ಅವನು ಇಲ್ಲಿ ಹಸು ಮುಟ್ಟು, ಏನು ಮಾಡಲ್ಲ ಮುಟ್ಟ. ಬಾ, ಇವತ್ತೇ ನೋಡ್ರೋದು ಇಷ್ಟು ಖಾಲಿ ಇರೋದು. ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ, ಸಂಧಿಯಿಂದ ಕಾಣಿಸ್ತಾ ಇದೆ. ಅಕ್ಕ ಇವಾಗ ಮಡ್ಲಕ್ಕಿ ತಂದಿದ್ರು, ಅದನ್ನೆಲ್ಲ ಕೊಡೋಣ ಅಂತ ಇಲ್ಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಫುಲ್ ಖಾಲಿ ಇದೆ ಇವತ್ತು. ನೋಡಿ, ಇಲ್ಲಿ ಕೋಳಿ ಬರ್ತಾಯಿದೆ, ಕೇಳ್ಕೊಂಡು ಅಲ್ಲೊಳು ಕೋಳಿ ಇಲ್ಲಿ ಫುಲ್ ಖಾಲಿ ಇದೆ ನೋಡಿ. ಇದು ಟಿಕೆಟ್ ಕೌಂಟರು. ಇವತ್ತೇನು ಕ್ಯೂನಲ್ಲಿ ಹೋಗಂಗಿಲ್ಲ, ಟಿಕೆಟು ತಗೊಳ್ಳಂಗಿಲ್ಲ. ನೋಡಿ ಫಿಶ್ ಹೆಂಗಿದೆ, ಡೈರೆಕ್ಟ್. VIP ಗೆಸ್ಟ್ ನೀನು, ಡೈರೆಕ್ಟ್ ಹೋಗ್ಬೋದು ಇವತ್ತು. ನವರಾತ್ರಿಯಲ್ಲಿ ಬಂದಾಗೇನೋ ಇದೇ ರೀತಿ ಫ್ರೀಯಾಗಿ ಹೋಗಿದ್ವಿ, ಅವಾಗೇನು ಅಷ್ಟು ಕ್ಯೂ ಇರಲಿಲ್ಲ. ಪೂಜೆ ಎಲ್ಲ ಮುಗೀತು, ಇಲ್ಲೆಲ್ಲ ಪ್ರಸಾದ ಇಸ್ಕೊಂಡು ಈಗ ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಎಲ್ಲ ಇಸ್ಕೊಂಡು ತಿಂತಾ ಇದ್ದೀವಿ. ಇವತ್ತೆಲ್ಲ ದೇವ್ರಿಗೆ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ, ಬಟ್ ಒಳಗಡೆ ಎಲ್ಲ ಫೋಟೋ ತೆಗಿಯೋಗಿಲ್ಲ. ದೇವ್ರ ಸೀರೆಗಳೆಲ್ಲ ಸೇಲ್ಗಿಟ್ಟಿರ್ತಾರೆ, ಬೇಕಂದರೆ ತಗೊಬೋದು. ನಿಂತ್ಕೊಳ್ಳಿ. ದರ್ಶನ ಎಲ್ಲ ಬೇಗ ಆಯಿತು, ತುಂಬ ಜನ ಏನಿರಲಿಲ್ಲ. ಸೊ ಈಗ ದೇವ್ರ ಹತ್ರ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಸೊ ಈಗೆಲ್ಲರೂ ಬಂದಿದ್ದೀವಿ ಹೊರಗಡೆ ಪ್ರಸಾದ ಎಲ್ಲ ತಿಂದ್ಕೊಂಡು. ಸೊ ಇವತ್ತೆಲ್ಲ ಏನೋ ಲೈಟೆಲ್ಲ ಹಾಕಿದ್ದಾರೆ, ಸಂಜೆ ಆದರೆ ಹೀಗೆ ಅನಿಸುತ್ತೆ. ನಾವು ಸಂಜೆ ಟೈಮ್ ಯಾವಾಗಲೂ ಬಂದಿಲ್ಲ. ಸೊ ತುಂಬ ಫ್ರೀ ಇತ್ತು ಇವತ್ತು. ಡಿಫೆಂಡರ್. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಮುಂದೆ ಇಲ್ಲಿ. ಸೊ ಈಗೆಲ್ಲ ಸ್ಲಿಪ್ಪರ್ ತೊಗೊಂಡು ಹೋಗಿದ್ವಿ.
ಈಗಂತೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತಲ್ಲ, ಹಾಗಾಗಿ ವಾಟ್ರನ್ನು ತಂದಿದ್ವಿ. ಕೋಲ್ಡ್ ವಾಟರ್ ತಗೊಂಡು ಫ್ರಿಜ್ಜಲ್ಲೆಲ್ಲ ಕೋಲ್ಡ್ ಮಾಡ್ಕೊಂಡು ತಗೊಂಡು ಬಂದಿದ್ವಿ. ಬೇಕಾ? ಖಾಲಿ ಆಯಿತಾ? ನನ್ನ ಹತ್ರ ಒಂದು ಚಿಕ್ಕ ಬಾಟ್ಲ್ ಇತ್ತು, ಅದು ಖಾಲಿ ಆಗೈತಿ. ಸೊ ಈ ಮರಗೆಣಸು ನಾವು ಮೊನ್ನೆ ಊರಿಂದ ತಂದಿದ್ದ ಗೆಣಸು ಮಾಡೋಣ ಅಂದರೆ ಅದು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡೋದೇ ಇಲ್ಲಿ ಇರಲಿಲ್ಲ. ಇಲ್ಲೇ ಇರಿ, ಬರ್ತಾರೆ ತಿರ್ಗಿ ಅಲ್ಲಿವರೆಗೂ ಹೋಗುತ್ತೆ ಮತ್ತೆ ಬರೋದು. ಇವತ್ತು 2ನೇ ಸೀರೆನಾ ಭಾವನಾ? 2ನೇ ಸೀರೆ ಟ್ರೈ ಮಾಡ್ತಾಯಿದ್ದೀವಿ ಕುಚ್ಚು ಕಟ್ಟೋಕ್ಕೆ. ಈ ಸೀರೆ ಕುಚ್ಚು ಕಟ್ಟೋಣ ಅಂತ, ಯೆಲ್ಲೋ ಮತ್ತು ಬ್ಲೂ ಕಲರು. ಅವತ್ತೊಂದು ಸೀರೆ ಚೆನ್ನಾಗಿ ಬಂದೈತೆ ಕುಚ್ಚು ಕಟ್ಟಿರೋದು. ನಾಳೆನಾ ಶೇಖಾ? ಓ ನಿಂದಲ್ವಲ್ಲ ಬಿಡು. ಹ್ಞೂ ಶಶು ಉಲ್ಲಾಸದೆಲ್ಲ ನಾಳೆ. ನಾಳೆ CBSEನ ಸ್ಟೇಟಾ? ನಂದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ರು. ಇದೆಲ್ಲ ದಾರ ಎಲ್ಲ ಖಾಲಿ ಮಾಡಿಬಿಡ್ರಿ ಒಂದೇ ಸಲ ಅಂದ್ರಲ್ಲ. ಮತ್ತೆ ಇಟ್ಟು ಅದ್ರೊಳಗೆ ಸೇರ್ಕೊಂಬಿಟ್ಟೈತೆ. ಮೋನು ಒಂದು ಶ್ರೇಯಕ್ಕ ಇಬ್ಬರು ಐಸ್ ಕ್ರೀಮ್ ತಿಂತಾಯಿದ್ದಾರೆ. ನಾವು ಇನ್ನೊಂದು ಸೀರೆ ಟ್ರೈ ಮಾಡೋಣ ಅಂತ. ಲಾಸ್ಟ್ ಸೀರೆ ತುಂಬ ಚೆನ್ನಾಗಿ ಬಂತು ನನ್ನ ಸೀರೆಗೆ, ಅದಕ್ಕೆ ಇವಾಗ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ. ರಜಕ್ಕೆ ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ, ಹಾಗಾಗಿ ಎಲ್ಲರೂ ಅಮ್ಮನ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ, ಆಟ ಆಡಿಕೊಂಡು ಕುಚ್ಚು ಕಟ್ಕೊಂಡು. ಸೊ ದೇವಸ್ಥಾನಗಳಿಗೆ ಹೋಗಿ ಮತ್ತು ಫುಡ್ ಸ್ಟ್ರೀಟ್ಗೆ ಹೋಗಿ ಬಂದು, ಸೊ ಒಂದು ವಾರ ಈ ರೀತಿ ಎಲ್ಲ ಫುಲ್ ಟೈಮ್ ಪಾಸ್ ಆಯಿತು ಅಮ್ಮ ಮನೆಯಲ್ಲಿ. ಬೇರೆ ಟೈಮಲ್ಲಿ ಅಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತೆ, ಈಗೆಲ್ಲ ಕಾಲೇಜ್ ಇರುತ್ತೆ, ಹೋಗೋದಕ್ಕಾಗಲ್ಲ. ಈಗ ರಜಾ ಬಂದಿದೆಯಲ್ವ, ಹಾಗಾಗಿ ಎಲ್ಲ ಸೇರ್ಕೊಂಡಿದ್ದೀವಿ ಒಂದು ವಾರ. ಈಗ ಅಮ್ಮಮ್ಮನ ಸೇರಿಸ್ಕೊಳ್ಳಿ ಸೆಟ್ ಆಡೋಕ್ಕೆ. ನಂದು ಎಷ್ಟು ಮಾರ್ಕ್ಸು? 180. ನಾನು 180 ತೆಗ್ದಿದ್ದೀನಿ. ನಂದು ಲಾಸ್ಟ್, ನಾನು ಲೂಸರ್ ನೋಡಿ. ಇವ್ರು ನಿದ್ದೆ ಹೊಡಿತಾರೆ, ಅಲ್ಲೊಬ್ರು ನಿದ್ದೆ. ಇವ್ರು ಕುಚ್ಚು ಕಟ್ತಾವ್ರೆ ಕಷ್ಟಪಟ್ಟು ಪಾಪ. ಕಷ್ಟ ಏನಿಲ್ಲ, ಈಸಿ ಫೆಲೋ. ಹಾಕು ನೋಡು, 4 ಮಾ ಸೆಟ್ಟು. 4 ಒಂದೇ ಥರ ಬಂದರೆ ನೀವೇ ಸೆಟ್ಟು ನಿಮ್ಮದು. ಇನ್ನು ವಿನ್ನರು. ವಿನ್ನರು 4 ಒಂದೇ ಬರಬೇಕು. ನಿಮ್ಮ 3 ಯಾವುದೈತೋ ನೋಡ್ಕೊಳ್ಳಿ. ಇನ್ನೊಂದು ಬಳೆ ಆಟ ಬೇರೆ ಆಡ್ತಾರಲ್ಲ, ಬಳೆನೆಲ್ಲ ಹಿಂಗೆ ಕೈ ಮೇಲೆ ಹಾಕೋಬಿಟ್ಟು ಹಿಂಗೆ ಮಾಡಿ. ಈಗ ಟೈಮು ಸಂಜೆ ಆಗಿದೆ. ಮಧ್ಯಾಹ್ನ ಎಲ್ಲ ಆಟ ಆಡಿ ಸೀರೆ ಎಲ್ಲ ಕುಚ್ಚುಕಟ್ಟಿ ಆಯಿತು. ಈಗ ನನ್ನ ಮಗಳು ಸ್ಲಿಪ್ಪರ್ ಬೇಕು ಅಂದ್ಲು, ಸೊ ಹಾಗಾಗಿ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ. ಸೊ ಸೈಜೇ ಸರಿ ಹೋಗ್ತಾ ಇಲ್ಲ, ಹೀಲ್ಡ್ ಇದೆ, ಬಟ್ ಅವಳು ಈಗಲೇ ಹೀಲ್ಡೆಲ್ಲ ಹಾಕೋದಿಲ್ಲ, ಹಾಗಾಗಿ ನೋಡ್ತಾ ಇದ್ದೀವಿ. ಅದಾದರೆ ತಗೋ, ಇಲ್ಲ ಇದು ನೋಡು, ಇದೊಂದು ಕ್ರೀಮು. ಇವತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ, ಸ್ಲಿಪ್ಪರ್ಸ್ ಎಲ್ಲ ನೋಡೋಣ ಅಂತ ಹೇಳಿ. ಚೆನ್ನಾಗಿದೆ, ಫ್ಯಾನ್ಸಿ ಸ್ಲಿಪ್ಪರ್ಸ್ 299 ನೋಡಿ. ಇದು ನೋಡೋ ಚೆನ್ನಾಗಿದೆ, ಅದು ಹೀಲ್ಡ್ ಇದೆ. ನೀನು ಹೀಲ್ಡ್ ಹಾಕೊಳ್ಳೋಕ್ಕೆ ಫಸ್ಟ್ ಟೈಮ್ ಹೀಲ್ಡ್ ಟ್ರಯಲ್ ಮಾಡ್ತಾ ಇರೋದು. ಲೈಮ್ ಸೋಡಾ ಮಾಡ್ತಿದ್ದಾರೆ. ಇದು ಅಂಗಡಿಯಿಂದ ತಂದಿರೋದು. ಹಾಫ್ ಲೀಟರ್ ಲೈಮ್ ಸೋಡಾಗೆ ಇದು ಅಜ್ಮೋಲಾ ಎಲ್ಲ ಪೌಡ್ರ್ ಮಾಡ್ತಿದ್ದಾರೆ. ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀರೇನೋ, ನಿಂಬೆಹಣ್ಣು, ಸಕ್ಕರೆ, ಉಪ್ಪು ಮತ್ತು ಅಜ್ಮೋಲಾ ಹಾಕಿದ್ರೆ ಮಸಾಲ ಸೋಡಾ, ಮಸಾಲೆ ಸೋಡಾ ಮಾಡ್ತಿದ್ದಾರೆ. ನಿಂಬೆಹಣ್ಣು ಸಾಕು ಸ್ವಲ್ಪ ಹಾಕಿ. ಇಲ್ಲ ಫುಲ್ ಇಷ್ಟೊಂದು ಜನಕ್ಕೆ ಫುಲ್ ಬೇಡ. ನೋಡಲ್ಲ ಹೆಂಗೆ ಬರ್ತೈತೆ. ಚಾಟ್ ಮಸಾಲಾನೂ ಇಲ್ಲ, ಅದಕ್ಕೆ ಫುಲ್ ಹಾಕ್ಬೇಕು. ಚಾಟ್ ಮಸಾಲ ಹಾಕ್ಬೇಕು. ಸಕ್ಕರೆ ಹಾಕಿದ್ರೆ ಇಲ್ಲ, ಸಕ್ಕರೆ ಲೆಮನ್ ಸಾಕಾ? ಹಿಂಡ್ಬಿಡು. ನಾವು ಹೋಟೆಲಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ತಗೋತೀವಲ್ಲ, ಅದೆಲ್ಲ ಇದು ಮಸಾಲೆ ಸೋಡಾನ. ನಿನ್ನೆ ವಿ ಪುರಮಲ್ಲಿ ಒಂದು ಲೋಟ ಕುಡ್ದಿದ್ದಕ್ಕೆ ಈಗ ಇವತ್ತು ನಾನ್ ವೆಜ್ ತಿಂದಾದ್ಮೇಲೆ ಸೋಡಾ ಮಾಡ್ತಾ ಇದ್ದಾರೆ.
ಒಂದು ಸೋಡಾ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ. ಅರ್ಜೆನ್ಸಿ ಇದೆ ಅದು ಪುದೀನ ಒಂಚೂರು ಕುಟ್ಬಿಟ್ಟು ಹಾಕಿ ಉಪ್ಪು ಉಪ್ಪು ಹಾಕೋಬೇಕು ಸ್ವಲ್ಪ. ಉಪ್ಪು ಖಾರದ ಪುಡಿ ಯಾಕೆ ಬೇಡ ಬೇಡ ಚಿಲ್ಲಿ ಪೌಡರ್ ಕೊಡು ನೋಡು ಒಂಚೂರು ಹೆಂಗೆ ಉಪ್ಪು ಹಾಕಿದ್ದೀವಿ. ಸ್ವೀಟ್ ಆ್ಯಂಡ್ ಸಾಲ್ಟ್ ಏನಿದು ಮಸಾಲೆ ಸೋಡಾ ರೆಡಿ. ಇದಕ್ಕೆ ಏನೇನು ಹಾಕಿದ್ದೀರಾ ಅಂದರೆ ಸೋಡಾ, ನಿಂಬೆಹಣ್ಣು, ಅಜ್ಮೋಲ, ಉಪ್ಪು, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಸಕ್ಕರೆ ತಗೊಳ್ಳಿ ಹೇಳಿ ಮೇಡಮ್. ಹಾಕಿ ಬೇಗ. ವಾಟ್ಸ್ ಯುವರ್ ಪ್ರಾಬ್ಲಮ್? ಜೀರ್ಣ ಆಗಲಿ ನಾನ್ ವೆಜ್ ಅಂತ ಮಸಾಲೆ ಸೋಡಾ ಮಾಡಿರೋದು. ಹೆಂಗಿದೆ ಚೆನ್ನಾಗಿದೆಯಾ ಅಂತ ಕೇಳ್ಕೊಂಬ. ಹೆಂಗಿದೆ ಕೇಳ್ಕೊಬನ್ನಿ. ಲೈಮ್ ಸೋಡಾ ಎಲ್ಲ ಕುಡ್ದಿದ್ದಾರೆ. ಹೆಂಗಿದೆ ನೋಡಿ ಲೈಮ್ ಸೋಡಾ ಕುಡಿತಿರೋರು. ಸೀರೆ ಕುಚ್ಚು ಇವತ್ತು ಒಂದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಈಗ ರಾತ್ರಿ 10:30 ಮುಗಿಸಿದ್ದೀವಿ. ಇದು ಸ್ವಲ್ಪ ಹತ್ತತ್ರಕ್ಕೆ ಮತ್ತು ಪುಟಾಣಿಗೆ ಹಾಕಿದ್ದೀವಿ. ನಂದು ಸ್ವಲ್ಪ ದೂರ ಆಯಿತು ಅಂತ ಅಂದ್ಬಿಟ್ಟು, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಇದಂತು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಕ್ಕೆ ಸೀರೆ ಸಾಕು. ನಾವೇ ಇಷ್ಟ ಹಾಕಿದ್ರೆ ಎಷ್ಟು ಉಳಿಸಿದೀವ ಭಾವನ? 600 ರೂಪಾಯಿ ಉಳಿಸಿದ್ದೀವಿ. ಥ್ರೆಡ್ಡಿಗೆ ಏನಿದ್ರು ಒಂದು 50 ರೂಪೀಸ್ ಆಗುತ್ತೆ 2 ಕಲರ್ಗೆ. ಅದು ಗೋಲ್ಡು. ಈಗ ರೋಡಲ್ಲಿ ವಾಕಿಂಗ್ ಹೋಗಿ ಎಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ಕೊಬಂದಿದ್ದಾರೆ. ಈಗ ಎಲ್ಲ ರೀಲ್ಸ್ ಮಾಡ್ತಾರೆ. ನಾವು ನೋಡೋಣ. ಈಗ ಆಲ್ರೆಡಿ 11 o'clock ಆಗಿದೆ ಟೈಮ್. ಈಗ ಐ ಡೋಂಟ್ ನೋ. ನಾವಿವತ್ತು ಮತ್ತೆ ಪುಳಿಯೋಗರೆ ಪೌಡರ್ ಮಾಡ್ತಾಯಿದ್ದೀವಿ. ಸೇಮ್ ಎಲ್ಲ ಐಟಮ್ಸು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಲ್ಲ. ನಂದು ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿಲ್ಲ, ಲಾಸ್ಟ್ ಬ್ಲಾಗೆಲ್ಲ ನೋಡಿ ಪುಳಿಯೋಗರೆ ಪೌಡರ್ ಹೆಂಗೆ ಮಾಡೋದು, ಗೊಜ್ಜು ಹೆಂಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಇವತ್ತು ನಮ್ಮ ಅಕ್ಕನ ಕೈಲೇ ಮಾಡಿಸ್ತಾಯಿದ್ದೀನಿ, ಉರಿಸ್ತಾಯಿದ್ದೀನಿ. ನೆಕ್ಸ್ಟ್ ನಮ್ಮ ಮೋನಿಶಾ ಅವರು ಟೀ ಮಾಡ್ತಾಯಿದ್ದಾರೆ. ಇಲ್ಲಿ ಟೀ ಪ್ಯಾಕೆಟ್ ಹಚ್ಚಿಬಿಟ್ಟು ಟೀ ಮಾಡ್ತಾಯಿದ್ದಾರೆ. ಕಮ್ಮಿ ಮಾಡಿ ಕೈ ತೆಗಿ ನೀನು. ಬಿಡು, ಕುದಿ ಬರುತ್ತೆ. ಬಿಡು. ಎಲ್ಲಿ ಕಲ್ತ್ಕೊಂಡ್ರಿ ಮೋನಿಶಾ ಅವರೇ ಟೀ ಮಾಡೋದನ್ನ? ಹೋಟೆಲ್ ಮಾಡಿದಾಗ ಏನವ್ರು ಟೀ ಮಾಡೋದು ಹೇಳ್ಕೊಟ್ರಾ? ಓ, ಟ್ರಿಪ್ ಹೋದಾಗೆಲ್ಲ ಅಲ್ಲೇ ಕೆಟಲ್ಲು ಮತ್ತು ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಕೊಟ್ಟಿರ್ತಾರಲ್ವ, ಅಲ್ಲೂ ಹಂಗೆ ನಾವೇ ಮಾಡ್ತೀವಿ ಅಂತ ಮಾಡ್ತಾರೆ. ಹಾಂ, ಕುದೀತೈತೆ, ಹಾಲು ಹಾಕು. ಮಾಡ್ಕೊಂಡು ಹುಷಾರು, ಮಾಡ್ಕೊಂಡು ಬಂದು ಕೊಡಿ. ಹೆಂಗಿದೆ ಅಂತ ಹೇಳ್ತೀವಿ. ಬೇಡ, ಪೂರ್ತಿ ಬೇಡ. ಲಾಸ್ಟ್ ಟೈಮೇ ತೋರಿಸಿದ್ದೀನಿ, ಹಾಗಾಗಿ ಈ ಸತಿ ಯಾವುದು ತೋರಿಸ್ತಾ ಇಲ್ಲ. ಈಗ ಮತ್ತೆ ಪುಡಿ ಖಾಲಿ ಆಗಿಬಿಟ್ಟಿತ್ತು, ಪುಡಿ ಮಾಡ್ತಾಯಿದ್ದೀವಿ. ಪುಳಿಯೋಗರೆ ಪೌಡರ್. ಅಕ್ಕನ ಮಕ್ಕಳೆಲ್ಲ ಊರಿಗೆ ಹೊರಟ್ರು. ಒಂದು ವಾರದಿಂದ ಅಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದೇವಸ್ಥಾನಕ್ಕೆ ಹೋದ್ವಿ, ಮಕ್ಳಿಗನ್ನು ಕರ್ಕೊಂಡು ಫುಡ್ ಸ್ಟ್ರೀಟ್ಗೆಲ್ಲ ಹೋದ್ವಿ. ಅವ್ರಿಗೂ ಒಂಥರ ರಜದಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅನ್ನಿಸ್ತಾ ಇರ್ತಲ್ವ ಮಕ್ಕಳಿಗೆ. ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.